ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಕರ್ನಾಟಕದಲ್ಲಿ ಈಗ ದೊಡ್ಡದೊಂದು ರಾಜಕೀಯ ಸಮರ ಶುರುವಾಗಿದೆ. ಇದು ಪ್ರೋಟೋಕಾಲ್ ವಿಚಾರದಲ್ಲಿ. ವಿಶ್ವದ ಬಲಿಷ್ಠ ಆರ್ಥಿಕ ದೇಶ ಜರ್ಮನಿಯ ಚಾನ್ಸಲರ್ ಫ್ರೆಡರಿಕ್ ಮೆರ್ಜ್ ಬೆಂಗಳೂರಿಗೆ ಬಂದಿದ್ರು. ಆದ್ರೆ ಅವರನ್ನ ಬರಮಾಡಿಕೊಳ್ಳೋಕೆ ನಮ್ಮ ಸಿಎಂ ಸಿದ್ದರಾಮಯ್ಯ ಆಗ್ಲಿ, ಡಿಸಿಎಂ ಡಿಕೆ ಶಿವಕುಮಾರ್ ಆಗ್ಲಿ ಇರ್ಲಿಲ್ಲ. ಯಾಕಂದ್ರೆ ಅವರಿಬ್ಬರು ಮೈಸೂರಲ್ಲಿ ರಾಹುಲ್ ಗಾಂಧಿ ಅವರನ್ನ ಸ್ವಾಗತ ಮಾಡೋಕೆ ಸಾಲಾಗಿ ನಿಂತಿದ್ರು. ಇದೇ ಈಗ ವಿರೋಧ ಪಕ್ಷ ಬಿಜೆಪಿಯ ಕೆಂಗಣ್ಣಿಗೆ ಗುರಿಯಾಗಿದೆ. ರಾಜ್ಯದ ಹಿತಕ್ಕಿಂತ ಹೈಕಮಾಂಡ್ ಸೇವೆ ದೊಡ್ಡದಾ ಅಂತ ಆರ್ ಅಶೋಕ್ ಪ್ರಶ್ನೆ ಮಾಡಿದ್ದಾರೆ. ಹೌದು, ನಿನ್ನೆ ಬೆಂಗಳೂರು ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ಜರ್ಮನಿಯ ಚಾನ್ಸಲರ್ ಫ್ರೆಡರಿಕ್ ಮೆರ್ಜ್ ಭೇಟಿ ಮಾಡಿದ್ರು. ಬಾಷ್ ಕ್ಯಾಂಪಸ್ ಮತ್ತು ಐಐಎಸ್ಸಿ ನ್ಯಾನೋ ಸೈನ್ಸ್ ಕೇಂದ್ರಕ್ಕೆ ಭೇಟಿ ನೀಡಿದ್ದ ಈ ಜಾಗತಿಕ ನಾಯಕನನ್ನ ಬರಮಾಡಿಕೊಳ್ಳೋಕೆ ಸರ್ಕಾರದಿಂದ ಸಿಎಂ ಅಥವಾ ಡಿಸಿಎಂ ಇರಲಿಲ್ಲ. ಇಂಥ ದೊಡ್ಡ ನಾಯಕರು ಬಂದಾಗ ಅವರನ್ನ ಸ್ವಾಗತಿಸಿ ರಾಜ್ಯಕ್ಕೆ ಹೂಡಿಕೆ ತರೋ ಕೆಲಸ ಆಗ್ಬೇಕಾಗಿತ್ತು. ಆದ್ರೆ ರಾಜ್ಯದ ಇಬ್ಬರು ಪ್ರಭಾವಿ ನಾಯಕರು ಮಾತ್ರ ಬೇರೆ ಕಡೆ ಬ್ಯುಸಿಯಾಗಿದ್ರು. ಇನ್ನು ಚಾನ್ಸಲರ್ ಬೆಂಗಳೂರಿನಲ್ಲಿದ್ರೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಮಾತ್ರ ಮೈಸೂರಿಗೆ ಓಡಿದ್ದಾರೆ. ತಮಿಳುನಾಡಿನ ಊಟಿಗೆ ಹೋಗ್ತಿದ್ದ ರಾಹುಲ್ ಗಾಂಧಿ ಅವರನ್ನ ಸ್ವಾಗತ ಮಾಡೋಕೆ ಇಬ್ಬರು ನಾಯಕರು ಮೈಸೂರು ಏರ್ಪೋರ್ಟ್ ನಲ್ಲಿ ಕಾದು ನಿಂತಿದ್ರು. ಈ ಫೋಟೋಗಳನ್ನ ನೋಡಿರೋ ವಿರೋಧ ಪಕ್ಷದ ಬಿಜೆಪಿ ಈಗ ಸರ್ಕಾರದ ವಿರುದ್ಧ ಕೆಂಡ ಕಾರ್ತಾ ಇದೆ. ಪ್ರೋಟೋಕಾಲ್ ಮರೆತು ಹೈಕಮಾಂಡ್ ಭಜನೆ ಮಾಡ್ತಿದ್ದಾರೆ ಅಂತ ಟೀಕಿಸ್ತಿದೆ. ಇದರ ನಡುವೆ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಸಾಮಾಜಿಕ ಜಾಲತಾಣದಲ್ಲಿ ಈ ಬಗ್ಗೆ ದೊಡ್ಡ ಪೋಸ್ಟ್ ಹಾಕಿದ್ದಾರೆ. ಕರ್ನಾಟಕದ ಹಿತಕ್ಕಿಂತ ಹೈಕಮಾಂಡ್ ಹಂಗೆ ಹೆಚ್ಚಾಯಿತೆ ಅಂತ ಖಾರವಾಗಿ ಪ್ರಶ್ನೆ ಮಾಡಿದ್ದಾರೆ. ಜರ್ಮನಿ ಚಾನ್ಸಲರ್ ಅವರ ಭೇಟಿ ರಾಜ್ಯದ ಏಳಿಗೆಗಾಗಿ ಬಳಸಿಕೊಳ್ಬೇಕಾದ ಸುವರ್ಣ ಅವಕಾಶವಾಗಿತ್ತು. ಆದ್ರೆ ಅವಕಾಶವನ್ನ ಬಲಿಕೊಟ್ಟು ರಾಹುಲ್ ಗಾಂಧಿ ಹಿಂದೆ ಹೋಗಿರೋದು ರಾಜ್ಯಕ್ಕೆ ಮಾಡಿದ ದ್ರೋಹ ಅಂತ ಅಶೋಕ್ ಕಿಡಿಕಾರಿದ್ದಾರೆ. ಅಭಿವೃದ್ಧಿಗಿಂತ ರಾಜಕೀಯ ನಿಷ್ಠೆಯೇ ದೊಡ್ಡದಾದಾಗ ಕನ್ನಡಿಗರ ಭವಿಷ್ಯಕ್ಕೆ ಕುತ್ತು ಬರುತ್ತೆ ಅನ್ನೋದು ಬಿಜೆಪಿಯ ವಾದ. ಕುರ್ಚಿ ಉಳಿಸಿಕೊಳ್ಳೋಕೆ ಅಥವಾ ಗಿಟ್ಟಿಸಿಕೊಳ್ಳೋಕೆ ಹೈಕಮಾಂಡ್ ಮುಂದೆ ಕೈಕಟ್ಟಿ ನಿಲ್ಲೋ ನಾಯಕರು ರಾಜ್ಯಕ್ಕೆ ಬೇಡ ಅಂತ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಜಾಗತಿಕ ಮಟ್ಟದಲ್ಲಿ ಕರ್ನಾಟಕದ ಇಮೇಜ್ ಹಾಳಾಗ್ತಾ ಇದೆ ಅನ್ನೋ ಆತಂಕ ವಿಪಕ್ಷಗಳದ್ದಾಗಿದ್ದು, ಈ ವಿವಾದ ಈಗ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ದೊಡ್ಡ ಮಟ್ಟದ ವಾಕ್ ಸಮರಕ್ಕೆ ಕಾರಣವಾಗಿದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.